ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಓಕೆ ಗೆಳೆಯರೇ, ಇವತ್ತು ನಾವು ಯೂಟ್ಯೂಬ್ ಕ್ರಿಯೇಟಲ್ಲಿ ಹೇಗೆ ವಿಡಿಯೋನ ಎಡಿಟ್ ಮಾಡೋದು ಅಂತ ನೋಡ್ಕೊಂಬರೋಣ. ಇದೊಂದು ಆ್ಯಪ್ ಆಗಿರುತ್ತೆ. ಇದರಲ್ಲಿ ಫಿಲ್ಟರ್ ಹಾಗೆ ಇಫೆಕ್ಟ್ ಮತ್ತು ಸ್ಟಿಕ್ಕರ್, ಟೆಕ್ಸ್ಟ್ ಎಲ್ಲ ಕೂಡ ಹಾಕ್ಬೋದು. ಅದು ಯಾವ ರೀತಿ ಅಂತ ನೋಡ್ಕೊಂಬರೋಣ. ಸಿಂಪಲ್ ಆಗಿರುತ್ತೆ, ಸಿಂಪಲ್ ಆಗಿದೆ ಆ್ಯಪ್. ಬನ್ನಿ ಫಸ್ಟು ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಕ್ರಿಯೇಟ್ ವಿಡಿಯೋ ಅಂತ ಇದೆ ನೋಡಿ. ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಇದೆ. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ವಿಡಿಯೋಗಳು ತೋರಿಸ್ತಿರುತ್ತೆ. ನಿಮಗೆ ಯಾವ ವಿಡಿಯೋ ಬೇಕೋ, ಓಕೆನಾ, ಯಾವ ವಿಡಿಯೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೊಂದು ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ಇಂಪೋರ್ಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಂಪೋರ್ಟ್ ಆಗ್ತದೆ. ಓಕೆ, ಇಂಪೋರ್ಟ್ ಆಯಿತು. ಆಗಿದ ತಕ್ಷಣ ನಾವೇನು ಮಾಡಬೇಕು, ಇಲ್ಲಿ ಎಕ್ಸ್ಪೋರ್ಟ್ ಎಲ್ಲ ಇದೆ. ನಾವು ಫಸ್ಟ್ ಎಡಿಟ್ ಮಾಡೋಣ ಇದನ್ನು. ನಿಮಗೆ ಇಷ್ಟ ಬಂದಿದ್ದು ಫಿಲ್ಟರ್ಸ್ ಇದೆ, ಇಫೆಕ್ಟ್ ಇದೆ, ಮತ್ತು ಸೌಂಡ್ಸ್ ಇದೆ, ಆಡಿಯೋ ಕ್ಲೀನರ್ ಇದೆ, ಇಷ್ಟಿದೆ. ಸೊ ಆಡಿಯೋ ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟ್. ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಇರುತ್ತಲ್ಲ, ಅದು ಕ್ಲೀನ್ ಆಗುತ್ತೆ. ವಾಲ್ಯೂಮ್ ಇಟ್ಕೋಬೋದು. ಆಡಿಯೋ ಕ್ಲೀನಪ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಪಟ್ಟ ಬೇಗ ಆದರೆ ಓಕೆ, ಲೋಡಿಂಗ್ ಆಗ್ತದೆ. ವಿಡಿಯೋ ಲೆಂತ್ ಎಷ್ಟಿರುತ್ತೋ ಅಷ್ಟು ಬೇಗ ಆಡಿಯೋ ನಾಯ್ಸ್ ಕ್ಯಾನ್ಸಲೇಷನ್ ಮಾಡಿಕೊಡುತ್ತೆ. ಇದೊಂದು ಉತ್ತಮವಾದ ಫ್ಯೂಚರ್ ಅನ್ಬೋದು. ಇದರಲ್ಲಿ ಚೆನ್ನಾಗಿದೆ, ಮಸ್ತ್ ಸಖತ್ತಾಗಿದೆ. ಇದು 100% ಆಗೋವರೆಗೂ ವೆಯ್ಟ್ ಮಾಡಬೇಕು. ಸೊ ಅಷ್ಟರಲ್ಲಿ ವೆಯ್ಟ್ ಮಾಡ್ತೀರಲ್ಲ, ಅಷ್ಟರಲ್ಲಿ ಏನು ಮಾಡ್ತೀರಾ, ನೀವು ಕೂಡ ಈ ವಿಡಿಯೋನ ಎಡಿಟ್ ಮಾಡ್ಕೊಳ್ಳಿ. ಹಾಗೆ ಯಾರು ನಿಮ್ಮ ಎಲ್ಲಿ ಫೋಟೋ ಹಾಕ್ಬಿಟ್ಟು ಆ ಥರ ಕ್ರಿಯೇಟ್ ಆಗುತ್ತೆ ಇಮೇಜು, ಈ ಥರ ಕ್ರಿಯೇಟ್ ಆಗುತ್ತೆ ಇಮೇಜು ಅಂತ ಮಾಡ್ತಿರ್ತೀರೋ ಅವ್ರಿಗೊಂದು ಸೊಲ್ಯೂಷನ್ನು. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಮ ಪರ್ಸ್ನಲ್ ನಿಮ್ಮ ಫೋಟೋನ AI ಹಾಕಬೇಡಿ, ಶೇರ್ ಮಾಡಬೇಡಿ. ಓಕೆನಾ? ಇದು ನನ್ನ ಒಪಿನಿಯನ್ ಅಷ್ಟೇ. ನಿಮ್ಮಿಷ್ಟ, ನಿಮ್ಮ ಲೈಫು, ಏನಾದರೂ ಮಾಡ್ಕೊಳ್ಳಿ. ಆದರೆ ಹೇಳಿದ್ದೀನಿ ಗುರು ಅಷ್ಟೇ. 49% ಆಗ್ತಿದೆ. ಸೊ ಆಗೋವರೆಗೂ ಹಂಗೆ ಪಟಾಫಟ್ ವೆಯ್ಟ್ ಮಾಡಬೇಕು. ಸ್ವಲ್ಪ ಇಂಟರ್ನೆಟ್ ಕೂಡ ಸ್ಲೋ ಇದೆ. ಹೌದು, ಅದು ಯಾಕೆ ಹಂಗಾಗುತ್ತೋ ಗೊತ್ತಿಲ್ಲ. ಇಂಟರ್ನೆಟ್ ಕೂಡ ಫಟ್ ಸ್ಲೋ ಆಗುತ್ತೆ. ನೆಕ್ಸ್ಟು ಇದಾದಮೇಲೆ ಇದರಲ್ಲಿ ಇನ್ನೊಂದು ಫ್ಯೂಚರ್ ಇದೆ, ಮ್ಯೂಸಿಕ್ ಆ್ಯಡ್ ಮಾಡ್ಕೊಳೋಕ್ಕೆ. ಅದು ಕೂಡ ಚೆನ್ನಾಗಿದೆ. ಸ್ಟಿಕ್ಕರು, ಟೆಕ್ಸ್ಟ್ ಬರಿಬೋದು, ಇಫೆಕ್ಟ್ ಹಾಕ್ಬೋದು. ಈ ವಿಡಿಯೋದಲ್ಲಿ ಒಂಥರ ಎಡಿಟ್ ಮಾಡೋದಕ್ಕೆ ನಂಗೆ ಯಾಕಪ್ಪ ಇಷ್ಟ ಆಯಿತು ಅಂದರೆ, ನಾನು ಯೂಟ್ಯೂಬಲ್ಲಿ ಹಾಕ್ತಿರೋ ವೀಡಿಯೋಗಳೆಲ್ಲ ಕೂಡ ಇದರಲ್ಲೇ ಎಡಿಟ್ ಮಾಡೋದು. ಯಾಕಪ್ಪ ಅಂದರೆ ಇದು ಯೂಟ್ಯೂಬ್ ಅರ್ಧೆ ಕೂಡ ಆಗಿರುತ್ತೆ. ಓಕೆ, ಆಯಿತು, ವಿಡಿಯೋ ಕ್ಲೀನು. ನೆಕ್ಸ್ಟ್ ಈಗ ಫಿಲ್ಟರ್. ವೆಯ್ಟ್ ಮಾಡಿ. ಇಲ್ಲ, 91% ಆಗಿದೆ. ಸೊ ಲೋಡ್ ಆಗ್ತಿದೆ. ವೆಯ್ಟ್ ಮಾಡೋಣ. ಏನೋ ಹೇಳ್ತಿದ್ದೆ, ಮರ್ತೇ ಹೋಗ್ಬಿಡ್ತು. ಹೋಗಲಿ ಬಿಡಿ. ನೀವು ಕೂಡ ಸುಮ್ಮನೆ ಬೇರೆ ಆ್ಯಪೆಲ್ಲ ಇನ್ಸ್ಟಾಲ್ ಮಾಡ್ಕೋಬೇಡಿ. ಆಯಿತು, ಕ್ಲೀನು. ಬನ್ನಿ, ವಾಲ್ಯೂಮ್ ಇದೆ, ಸ್ವಲ್ಪ ವಾಲ್ಯೂಮ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಇಲ್ಲಿ ಡನ್ ಅಂತ ಇದೆ, ಕೊಡಿ. ಡನ್ ಕೊಟ್ಟೆ. ಇದೆಲ್ಲ ಫಸ್ಟ್ ನಾನು ಎಡಿಟ್ ಮಾಡಿದ್ದೆ, ನಿಮಗೆ ತೋರ್ಸೋಕ್ಕಷ್ಟೇ ಮಾಡ್ತಿದ್ದೀನಿ. ನನಗೂ ಕೂಡ ಬರೋದಿಲ್ಲ. ಸ್ವಲ್ಪ ಇವಾಗ ಕಲಿತಾ ಇದ್ದೀನಿ. ನಾನು ಕಲ್ತಿದ್ದನ್ನ ನಿಮಗೂ ಕೂಡ ಶೇರ್ ಮಾಡ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಇಫೆಕ್ಟ್ಸ್ ಇದೆ, ಫಿಲ್ಟರ್ ಇದೆ ನೋಡಿ. ಫಿಲ್ಟರ್ ಯಾವುದು ಬೇಕಾದರೂ ಹಾಕೋಬೋದು. ಓಲ್ಡ್ ಇದೆ, ಮೂಡಿ ಇದೆ ನೋಡಿ. ಇದೆಲ್ಲ ನಿಮ್ಗೆ ಯಾವ್ದು ಬೇಕಾ ಅದನ್ನು ಹಾಕೋಬೋದು. ನಾನಿಲ್ಲಿ ನೋಡಿ ವಿಂಟೇಜು ಎಲ್ಲ ಇದೆ.
ಸೊ ಡೀಪ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೋತೀನಿ. ಒಂದು ವಿಡಿಯೋಗೆ ಡೀಪಾಗಿ ತೋರಿಸುತ್ತದು. ನಂತರ ಇಫೆಕ್ಟ್ಸ್ ನೀವು ಯಾವ್ದು ಬೇಕಾದ್ರೂ ಹಾಕೋಬೋದು. ಸೊ ಇದು ನನ್ನ ವಿಡಿಯೋನೇ, ಯಾರು ಇದು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ಇಷ್ಟೆಲ್ಲ ಇಫೆಕ್ಟ್ಸ್ ಇದೆ, ನೋಡ್ತಿದ್ದೀರಾ ಸ್ಕ್ರೀನ್ ಮೇಲೆ. ಇದಕ್ಕೆ ನಿಮಗೆ ಯಾವುದು ಬೇಕೋ ಅದನ್ನು ಹಾಕೋಬೋದು. ವಾವ್, ಎಷ್ಟೆಷ್ಟೊಂದು ಚೆನ್ನಾಗಿದೆ ಇಫೆಕ್ಟ್ಸ್. ಇಲ್ಲಿ ಒಂದು ಯಾವುದನ್ನು ಸೆಲೆಕ್ಟ್ ಮಾಡೋಣ. ಸೊ ಇದನ್ನು ಕೊಟ್ಟು ಡನ್ ಕೊಡೋಣ. ನೆಕ್ಸ್ಟ್ ಬ್ಯಾಕ್ ಇಲ್ಲೇ ಟ್ರಿಮ್ ಕೂಡ ಮಾಡ್ಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟೆಲ್ಲ. ಅಂಡು ಮಾಡ್ಕೋಬೋದು, ಪ್ಲೇ ಮಾಡ್ಬೋದು, ಡಿಲೀಟ್, ಫುಲ್ ಸ್ಕ್ರೀನ್, ಎಕ್ಸ್ಪೋರ್ಟ್ ಕೂಡ ಮಾಡ್ಕೋಬೋದು. ಇಫೆಕ್ಟ್ಸ್ ಎಲ್ಲ ಆದಮೇಲೆ ಇನ್ನೇನಿದೆ ಗುರು ಇದರಲ್ಲಿ ಅಂತೀರಾ? ಬನ್ನಿ ತೋರಿಸ್ತೀನಿ. ಇಲ್ಲಿ ಸ್ಟಿಕ್ಕರ್ ಹಾಕೋಬೋದು, ಸ್ಟಿಕ್ಕರ್ ಸೌಂಡ್ಸ್ ಕೂಡ ಹಾಕೋಬೋದು. ನೋಡಿ ಇಲ್ಲಿ ನಿಮ್ಮ ವಿಡಿಯೋಗೆ ಸೌಂಡ್ಸ್ ಕೂಡ ವಾಯ್ಸ್ ಓವರ್ ಕೊಡ್ಬೋದು. ಓಕೆ, ಇಲ್ಲಿ ನೋಡಿ ಬ್ರೈಟು, ಚಿಲ್ಲು, ಇದೇ ಕ್ಲಿಕ್ ಮಾಡ್ಕೊತೀನಿ. ಯಾವುದನ್ನು ಒಂದು ಹಾಕೋಣ, ಈಸಿ ಆಗುತ್ತೆ. ನೋಡಿ ಈ ಥರ ಆ್ಯಡ್ ಟು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಂಪೋರ್ಟ್ ಆಗ್ತಿದೆ. ಸೊ ಅದು ಇಂಪೋರ್ಟ್ ಆಗೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನೋಡಿ, ವೇಟ್ ಗೋ ಬ್ಯಾಕ್ ಇದೆ, ಇಂಪೋರ್ಟ್ ಆಗಿದೆ. ಇಲ್ಲಿ ಬೀಟ್ ಎಲ್ಲ ಬಂದಿದೆ ಅಂದರೆ ಇಂಪೋರ್ಟ್ ಆಗಿದೆ ಅಂತ ಅರ್ಥ. ನಂತರ ಇಲ್ಲಿ ಸ್ಟಿಕ್ಕರ್ಸ್. ಓಕೆ, ಟೆಕ್ಸ್ಟು ಫಸ್ಟ್ ತೋರಿಸ್ಬಿಡ್ತೀನಿ. ಟೆಕ್ಸ್ಟ್ ಇಫೆಕ್ಟ್ ಹಾಕ್ಬೋದು, ಇಲ್ಲಿ ಡಿಸ್ಮಿಸ್ ಕೊಡ್ತೀನಿ. ಯಾವುದು ಹಾಕಲ್ಲ ನಾನು. ಸ್ಟಿಕ್ಕರ್ ಇದೆ, ಸ್ಟಿಕ್ಕರ್. ಎಮೋಜಿ, ಗಿಫ್ಟು, ಸಬ್ಸ್ಕ್ರೈಬು, ಯೂಟ್ಯೂಬ್ ಸಬ್ಸ್ಕ್ರೈಬ್, ಲೈಕು ಎಲ್ಲ ಹಾಕ್ಬೋದು. ನೋಡಿ ಇಲ್ಲಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲೈಕು, ಸಬ್ಸ್ಕ್ರೈಬು ಎಲ್ಲ ಇರುತ್ತೆ. ಆ್ಯನಿಮೇಷನ್ನು ಗೋ ಬ್ಯಾಕ್ ಇದೆ. ನಂತರ ಎಕ್ಸ್ಪೋರ್ಟ್ ಕೊಟ್ಟರೆ ಇಲ್ಲಿ ನಿಮಗೆ ನೋಡಿ 1000 ಅಂತ ಇದೆ. MP4 1000 ಇದೆ. ಎಕ್ಸ್ಪೋರ್ಟ್ ಕೊಟ್ಟರೆ ಎಕ್ಸ್ಪೋರ್ಟ್ ಆಗುತ್ತೆ ಇಲ್ಲೇನೆ. ಈ ಥರ ನೀವು ಕೂಡ ಎಡಿಟ್ ಮಾಡ್ಕೊಳ್ಳಿ. ಫಸ್ಟು ವೆಯ್ಟ್ ಮಾಡಿ ಒಂದು ನಿಮಿಷ. $1000 ಇದೆ. ಏನೇನಿದೆ ಅಂತ ನೋಡ್ಕೊ. ಒಬ್ಬೊಬ್ಬ 1000 ಡಿಸ್ಮಿಸ್. ಈ ಥರ ಎಕ್ಸ್ಪೋರ್ಟ್ ಕೊಟ್ಟರೆ ಆಗುತ್ತೆ ಗುರು. ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಓಕೆ.